ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಅಭಿಮಾನಿಯ ಮೇಲಿನ ಪ್ರೀತಿ ಮತ್ತು ಕಾಳಜಿಯನ್ನು ಮತ್ತೊಮ್ಮೆ ತೋರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಯಶ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರುವ ಸುನಿಲ್ ಕುಮಾರ್ ಎನ್ ಅವರು ಪ್ರಸ್ತುತ ಗುದನಾಳದ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವು ವರ್ಷಗಳಿಂದ ಯಶ್ ಅವರ ಅಭಿಮಾನಿ ಬಳಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ಸುನಿಲ್ ಅವರ ಆರೋಗ್ಯದ ವಿಚಾರ ತಿಳಿದ ತಕ್ಷಣ ನಟ ಯಶ್ ಸ್ವತಃ ವಿಡಿಯೋ ಕರೆ ಮಾಡಿದ್ದಾರೆ. ವಿಡಿಯೋ ಕರೆಯಲ್ಲಿ ಯಶ್ ಅವರು ಸುನಿಲ್ ಅವರ ಆರೋಗ್ಯದ ಬಗ್ಗೆ ವಿವರವಾಗಿ ವಿಚಾರಿಸಿದ್ದಾರೆ. ಚಿಕಿತ್ಸೆ ಹೇಗೆ ನಡೆಯುತ್ತಿದೆ, ವೈದ್ಯರು ಏನೇನು ಹೇಳುತ್ತಿದ್ದಾರೆ, ಆರೋಗ್ಯದಲ್ಲಿ ಏನು ಬದಲಾವಣೆ ಕಂಡುಬಂದಿದೆ ಎಂಬುದರ ಕುರಿತು ಆತ್ಮೀಯವಾಗಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುನಿಲ್ ಅವರ ಕುಟುಂಬ ಸದಸ್ಯರೊಂದಿಗೂ ಮಾತನಾಡಿದ ಯಶ್ ಧೈರ್ಯ ಕಳೆದುಕೊಳ್ಳಬೇಡಿ ಎಂದು ಸಾಂತ್ವನ ಹೇಳಿದ್ದಾರೆ. ಹಲವು ವರ್ಷಗಳಿಂದ ಅಭಿಮಾನಿ ಸಂಘದಲ್ಲಿ ಸುನಿಲ್ ನೀಡಿರುವ ಸೇವೆ ಹಾಗೂ ಅವರ ನಿಷ್ಠೆಯನ್ನು ನೆನಪಿಸಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಮಾತುಕತೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಯಶ್ ಅವರು ಸುನಿಲ್ಗೆ ನೀಡಿದ ಧೈರ್ಯದ ಮಾತುಗಳು. ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಭರವಸೆಯ ಮಾತುಗಳ ಮೂಲಕ ಯಶ್ ಅವರು ಸುನಿಲ್ಗೆ ಆತ್ಮವಿಶ್ವಾಸ ತುಂಬಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ತಮ್ಮ ಅಭಿಮಾನಿಯ ಆರೋಗ್ಯದ ಬಗ್ಗೆ ವೈಯಕ್ತಿಕವಾಗಿ ಕಾಳಜಿ ವಹಿಸುವುದು ಮತ್ತು ಸಂಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಲ್ಲುವುದು ಅಪರೂಪದ ಸಂಗತಿ. ಇದೇ ಕಾರಣಕ್ಕೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ದೇಶದಾದ್ಯಂತ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿಜವಾದ ಸ್ಟಾರ್ಡಮ್ ಎಂದರೆ ಕೇವಲ ಪರದೆಯ ಮೇಲಿನ ಯಶಸ್ಸಲ್ಲ, ಅಭಿಮಾನಿಗಳ ಹೃದಯಗಳನ್ನು ಸ್ಪರ್ಶಿಸುವುದು ಎಂಬುದನ್ನು ಯಶ್ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಒಂದು ವಿಡಿಯೋ ಕರೆ, ಕೆಲ ನಿಮಿಷಗಳ ಮಾತುಕತೆ, ಆದರೆ ಒಬ್ಬ ಕ್ಯಾನ್ಸರ್ ರೋಗಿಗೆ ಅದು ಹೊಸ ಧೈರ್ಯ, ಹೊಸ ಭರವಸೆ ಮತ್ತು ಹೊಸ ಆತ್ಮಸ್ಥೈರ್ಯವನ್ನು ನೀಡಿದೆ. ಏನಾಯ್ತು? ಯಾವಾಗಿಂದ ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದ್ರೆ ಪೈಲ್ಸ್ ತರ ಆಗಿತ್ತು. ಒಂದೆರಡು ಹಾಸ್ಪಿಟಲ್ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಾನೆ ಡಿಕ್ಲೇರ್ ಮಾಡಿದ್ರು. ಅದು ರೆಕ್ಟಲ್ ಕ್ಯಾನ್ಸರ್ ಅಂತಾನೆ ಗೊತ್ತಾಗ್ಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗೋಷ್ಟ್ರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಅಷ್ಟರೊಳಗೆ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತಿದೆ. ಎಲ್ಲೋಗ್ತಿದೆ ಜಗತ್ತು, ಏನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನಾವು ಬೇಸಿಕಲ್ ಒದ್ದಾಡ್ಕೊಂಡು ಕೂತಿದೀವಿ. ನಮ್ ದೇಶದಲ್ಲಿ ಊರೂರಲ್ಲಿ ಆಗ್ಬೇಕು ಫೆಸಿಲಿಟಿಗಳಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ? ಮನುಷ್ಯ ದುಡಿಯೋದೇ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ಬೇಕಂತಲ್ವಾ? ಅವ್ನು ನಿಮ್ಮ ಇನ್ಸ್ಪಿರೇಷನ್ ವರ್ಡ್ಸ್ ತುಂಬಾ ಇದಿದೆ ಸರ್, ಜೋಶ್ ಇದೆ. ಅವ್ನು ಯಾವತ್ತೂ ಹೋಪ್ಸ್ ಕಳ್ಕೊಂಡಿಲ್ಲ. ಓನ್ಲಿ ಥಿಂಗ್ ಸರ್, ಇಲ್ಲ ನಾನು ಹೇಳಿದ್ನಲ್ಲ, ಹೋಪ್ ಒಂದು ಇಟ್ಕೋಬೇಕು. ಯಾಕಂದ್ರೆ ಅದ್ ಹೆಂಗಾಯ್ತು, ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರಲ್ಲ ಅಲ್ವಾ? ಅದ್ ನಮ್ ಕಲ್ಪನೆಗೆ ಮೀರ್ ಆಗಿದೆ. ಒಳ್ಳೇದು ಕಲ್ಪನೆ ಮೀರ್ ಆಗ್ಬೋದಲ್ವ? ಸೊ ಅದನ್ನು ಸರ್ವೈವ್ ಆಗ್ಬೋದು. ಎಲ್ಲ ಮೈಂಡ್ ಅಂತ ನಾನ್ ನಂಬ್ತೀನಿ. ಬಟ್ ಹೋಪ್ ಇಟ್ಕೋಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಎಲ್ಲರೂ ಒಂದಿನ ನಾವೆಲ್ರಿಗೂ ಏನೋ ಒಂದ್ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಹೆಂಗ್ ಅದನ್ನ ನಾವು ಹೋರಾಡ್ತೀವಿ ಅನ್ನೋದೇ ಮುಖ್ಯ ಅಷ್ಟೇ. ನೀವೆಲ್ಲ ಅಣ್ಣಂದಿರು ಇದಿರಲ್ಲ, ಎಲ್ಲರೂ ನೀವು ಜೊತೆ ನೋಡ್ಕೋತಾ ಇದೀರ, ಅಷ್ಟೇ ಖುಷಿ. ಖಂಡಿತ ಕರ್ಕೊಂಬನ್ನಿ, ನೀವು ರೆಡಿ ಮಾಡಿ ಕರ್ಕೊಂಬರ್ಬೇಕು. ಓಕೆ, ನಾ ಇರ್ತೀನಿ. ರಾಖಿಗೆ ಹೇಳಿದಿರಲ್ಲ, ಈಗ ಗೊತ್ತಾಯ್ತಾ? ನಮ್ಮ ಹುಡುಗರು ಯಾರಿಗಾದ್ರು ಗೊತ್ತಾ? ನನಗೆ ಗೊತ್ತಾಗುತ್ತೆ. ನಾನು ಹೊರಗಡೆ ಇದ್ನಲ್ಲ, ನಿನ್ನೆ ಗೊತ್ತಾಯ್ತು. ನಾನು ಅದಕ್ಕೆ ತಕ್ಷಣ ಮಾತಾಡಿದೆ. ಒಳ್ಳೇದಾಗ್ಲಿ. ನೀವೆಲ್ಲ ಕಲೆ ಇದ್ದು ಡ್ಯಾನ್ಸರ್ಸ್ ಕುಟುಂಬ ಮಾಡ್ತಾ ಇದೀರಾ, ಮಾಡಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ, ಒಳ್ಳೇದಾಗತ್ತೆ. ಎಲ್ಲಾರ್ಗು ಈಗ ಇದ್ದೇ ಇರುತ್ತೆ. ಕೀಮೋ ಮಾಡ್ಬೇಕಾದ್ರೆ ನೀವು ನಿಮ್ ಹೋಪ್ ನೀವ್ ಬಿಡ್ಬಾರ್ದು. ಆಯ್ತು, ನಿಮ್ ಹೋಪ್ ನೀವ್ ಇಟ್ಕೋಬೇಕು. ಬಾಡಿ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಮನ್ಸಲ್ಲಿ ಅದ್ ಇರ್ಬೇಕು, ಉತ್ಸಾಹ ಇರ್ಬೇಕು. ಆಯ್ತಾ? ಒಳ್ಳೇದಾಗ್ಲಿ. ಏನಿಲ್ಲ, ಆರಾಮಾಗತ್ತೆಲ್ಲ. ರಿಕವರ್ ಆಗೋದಕ್ಕೆ ಏನ್ ಮಾಡ್ಬೇಕು? ಮೆಂಟಲಿ ನಮ್ ಕೆಲ್ಸ ನಾವ್ ಮಾಡ್ಬೇಕು. ಓಕೆನಾ? ವಿಲ್ ಪವರ್. ಬಾಡಿ ಎಲ್ಲ ಮನ್ಸಿನ ಹೇಳ್ದಂಗೆ, ಮನ್ಸು ಹೇಳ್ದಂಗೆ ದೇಹ ಕೇಳೋದು. ಆಯ್ತಾ? ಓಕೆ, ಬಾಯ್ ಬಾಯ್ ಬಾಯ್. ಇದೀಗ ಯಶ್ ಅವರ ಈ ಮಾನವೀಯ ನಡೆ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದ್ದು ಅಭಿಮಾನಿಗಳ ಹೃದಯ ಗೆಲ್ಲುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.